ಒಂದು ಭಾಷೆಯಲ್ಲಿ, ಅದು ಯಾವುದೇ ಭಾಷೆ ಇರಲಿ, ಪದಗಳು ಇರುತ್ತವೆ ಅನ್ನುವಂಥದ್ದು ಸಾಮಾನ್ಯವಾದದ್ದು. ಆದರೆ ವೈಯಾಕರಣಿಗಳು ಆ ಪದಗಳನ್ನು ಬೇರೆ ಬೇರೆ ರೂಪಗಳಾಗಿ, ಬೇರೆ ಬೇರೆ ವರ್ಗಗಳಾಗಿ ವಿಭಾಗ ಮಾಡಿರುವಂಥದ್ದನ್ನು ನಾವು ಗಮನಿಸ್ತೀವಿ. ಸಾಮಾನ್ಯವಾಗಿ ಯಾವುದೇ ಭಾಷೆಯಲ್ಲಿ ನಾಮಪದಗಳ ಪಾತ್ರ ಯಾವಾಗಲೂ ಸಿಂಹಪಾಲು ಆಗಿರುತ್ತದೆ ಅನ್ನುವಂಥದ್ದು. ನೋಡಿ, ನಾವು ನಮ್ಮ ಕಣ್ಣಿಗೆ ಕಾಣುವಂಥ ವಸ್ತು ವಿಷಯಗಳು ಎಲ್ಲವುದಕ್ಕೂ ಕೂಡ ಒಂದು ಹೆಸರನ್ನು ಕೊಟ್ಟಿರ್ತೀವಿ. ಈಗ ಇಲ್ಲಿ ಪುಸ್ತಕ ಇದೆ, ಪುಸ್ತಕ, ಕುರ್ಚಿ, ಬಾಗಿಲು, ಮನೆ, ಮರ, ನದಿ, ಮನುಷ್ಯ, ಬೆಕ್ಕು, ನಾಯಿ, ಗಿಳಿ, ನವಿಲು. ನಮ್ಮ ಕಣ್ಣಿಗೆ ಕಾಣುವಂಥ ವಸ್ತು ವಿಷಯಗಳಿಗೆ ಒಂದೊಂದು ಹೆಸರನ್ನು ಕೊಟ್ಟಿರ್ತೀವಿ. ಸೊ ಕ್ರಿಯಾಪದಗಳು, ನಾಮಪದಗಳು ಹೀಗೆ ಬೇರೆ ಬೇರೆ ಪ್ರಕಾರಗಳು ಇದ್ದರೂ ಕೂಡ ಒಂದು ಭಾಷೆಯ ಪದಕೋಶದಲ್ಲಿ ನಾಮಪದಗಳ ಪ್ರಮಾಣ ಅಥವಾ ನಾಮಪದಗಳ ಸಂಖ್ಯೆ ಅಧಿಕವಾಗಿರ್ತದೆ. ಹಾಗಾದರೆ ನಾಮಪದ ಅಂದರೆ ಏನು ಅನ್ನುವಂಥದ್ದನ್ನು ಈಗ ನಾವು ಗಮನಿಸಬಹುದು. ಆ ಹೆಸರೇ ಸೂಚಿಸುವ ಹಾಗೆ ನಾಮ ಅಂದರೆ ಹೆಸರು ಅಂತ ಅರ್ಥ. ಈಗ ನಾವು ಮಾತನಾಡುವಾಗ ಒಂದು ವಸ್ತುವನ್ನು ಗುರುತಿಸುವ ಕಾರಣಕ್ಕೋಸ್ಕರ ಆ ವಸ್ತುವಿಗೆ ಒಂದು ಹೆಸರನ್ನು ಕೊಟ್ಟಿರ್ತೀವಿ. ಈಗ ಉದಾಹರಣೆಗೆ ನೋಡಿ, ಪ್ರಾಣಿಗಳಲ್ಲಿ ನಿಸರ್ಗದಲ್ಲಿ ಅನೇಕ ಪ್ರಾಣಿಗಳಿದ್ದಾವೆ. ನಾಯಿ ಇದೆ, ಮೊಲ ಇದೆ, ಕತ್ತೆ ಇದೆ, ಹಸು ಇದೆ, ಮನುಷ್ಯ ಇದ್ದಾನೆ. ನೋಡಿ, ಇವುಗಳಿಗೆ ಹೆಸರು ಕೊಡಲಿಲ್ಲ ಅಂತ ಅಂದಿದ್ರೆ ನಿರ್ದಿಷ್ಟವಾಗಿ ಇದು ಯಾವ ಪ್ರಾಣಿ ಅಂತ ಹೇಳಿ ಗುರುತಿಸೋದು ಮನುಷ್ಯನಿಗೆ ಕಷ್ಟ ಆಗ್ತಾಯಿತ್ತು. ವ್ಯವಹಾರದ ಅನುಕೂಲಕ್ಕಾಗಿ ಮನುಷ್ಯ ತಾನು ವಾಸ ಮಾಡುವ ಪರಿಸರದಲ್ಲಿ ಇರುವಂಥ ವಸ್ತು, ವಿಷಯ, ಪ್ರಾಣಿ, ಸಂಖ್ಯೆ ಇತ್ಯಾದಿಗಳಿಗೆ ಒಂದು ಗುರುತನ್ನು, ಹೆಸರನ್ನು ಕೊಟ್ಟಿದ್ದಾನೆ. ಅಂಥ ಹೆಸರುಗಳಿಗೆ ನಾವು ನಾಮಪದಗಳು ಅಂತ ಹೇಳಿ ಕರಿತೀವಿ. ಈ ಒಂದು ವೇಳೆ ಮನುಷ್ಯ ಭಾಷೆಯನ್ನು ಕಂಡುಕೊಳ್ಳದೆ ಹೋಗಿದ್ದರೆ ಅಥವಾ ಭಾಷೆಯನ್ನು ಕಂಡುಕೊಂಡು ಆ ವಸ್ತು ವಿಷಯಗಳಿಗೆ ಹೆಸರುಗಳನ್ನು ಕೊಡದೆ ಹೋಗಿದ್ದರೆ ನಮ್ಮ ವ್ಯವಹಾರ ಇಷ್ಟು ಸುಲಭವಾಗಿ ನಡೆಯಲಿಕ್ಕೆ ಸಾಧ್ಯವೇ ಇಲ್ಲ. ನಿರ್ದಿಷ್ಟವಾಗಿ ಒಂದೊಂದು ಹೆಸರಿಗೂ ನಾಮವನ್ನು ಅಥವಾ ಹೆಸರನ್ನು ನಿರ್ದೇಶನ ಮಾಡಿದ್ದರಿಂದಲೇ ನಮ್ಮ ವ್ಯವಹಾರವನ್ನು ಇಷ್ಟು ಸುಲಲಿತವಾಗಿ ನೆರವೇರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ. ಈಗ ಹಾಗಾದರೆ ನಾಮಪದ ಅಂದರೆ ಏನು ಅನ್ನುವಂಥದ್ದನ್ನು ನಾವು ವ್ಯಾಖ್ಯಾನದ ರೂಪದಲ್ಲಿ ಗಮನಿಸುವುದಾದರೆ, ವ್ಯಕ್ತಿ, ವಸ್ತು, ಪ್ರಾಣಿ ಹಾಗೂ ಸ್ಥಳಗಳಿಗೆ ಇಟ್ಟ ಹೆಸರುಗಳನ್ನು ತಿಳಿಸುವ ಪದವೇ ನಾಮಪದ. ನಾಮಪದದ ಮೂಲ ರೂಪವನ್ನು ನಾಮ ಪ್ರಕೃತಿ ಅಂತ ಕರೀತಾರೆ. ನಾಮ ಪ್ರಕೃತಿ, ನಾಮವಾಚಕ ಅಂತ ಹೇಳಿ ಈ ನಾಮಪದದ ಮೂಲವನ್ನು ಕರೆಯುವ ಪರಿಪಾಟು ನಮ್ಮಲ್ಲಿ ಇದೆ. ಈ ನಾಮಪದಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸುವ ಪರಿಪಾಟು ನಮ್ಮಲ್ಲಿ ಇದೆ. ಈ ನಾಮಪದಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿದಾಗ ಒಂದು ಅರ್ಥಪೂರ್ಣವಾಗಿರತಕ್ಕಂಥ ವಾಕ್ಯವನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತದೆ. ನಾಮಪದಗಳನ್ನು ಸೇರಿಸದೆ ಹೋದರೆ ಆ ವಾಕ್ಯ ನಮಗೆ ಸಂಪೂರ್ಣವಾದ ಅರ್ಥವನ್ನು ಕೊಡುವಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡುತ್ತದೆ. ಒಂದು ಅರ್ಥಪೂರ್ಣವಾದ ವಾಕ್ಯ ಆಗಬೇಕಾದರೆ, ಮಾತು ಆಗಬೇಕಾದರೆ ವಿಭಕ್ತಿ ಪ್ರತ್ಯಯಗಳು ಬಹಳ ಮುಖ್ಯ ಅನ್ನೋದು. ಹಾಗಾದರೆ ವಿಭಕ್ತಿ ಪ್ರತ್ಯಯಗಳಿಗೆ ಹೋಗುವುದಕ್ಕಿಂತ ಮೊದಲು ಈ ನಾಮಪದಗಳಲ್ಲಿ ಹಲವು ಪ್ರಕಾರಗಳನ್ನು ವೈಯಾಕರಣಿಗಳು ಗುರುತಿಸ್ತಾರೆ. ನಾಮಪದಗಳಲ್ಲಿ ಮುಖ್ಯವಾಗಿ 3 ಬಗೆಯ ಪ್ರಕಾರಗಳನ್ನು ನಾವು ಗಮನಿಸಬಹುದು. ಅದರಲ್ಲಿ ರೂಢನಾಮ,
ಅಂಕಿತನಾಮ, ಅನ್ವರ್ತನಾಮ ಅಂತ 3 ಪ್ರಕಾರ. ರೂಢಿನಾಮ ಅಥವಾ ರೂಢನಾಮ ಅಂತಂದರೆ ರೂಢಿಯಿಂದ ಬಂದ ನಾಮವಾಚಕಗಳೇ ರೂಢನಾಮಗಳು. ಈಗ ರೂಢಿಯಿಂದ ಬಂದಿರ್ತದೆ ಅದು. ಉದಾಹರಣೆಗೆ ಪರ್ವತ ಅಂತ ಇರ್ತದೆ. ಪರ್ವತ ಅನ್ನುವ ಪದವನ್ನು ಗಮನಿಸೋಣ. ಅಥವಾ ನಮ್ಮ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಅಥವಾ ಜಗತ್ತಿನಲ್ಲಿ ಸಾವಿರಾರು ಪರ್ವತಗಳಿರ್ತದೆ. ಆ ಎಲ್ಲ ಪರ್ವತಗಳಿಗೂ ಕೂಡ ಆ ಮಾತು ಅನ್ವಯಿಸುತ್ತೆ. ಮನುಷ್ಯ ಅನ್ನುವ ಪದವನ್ನು ಗಮನಿಸಿ. ಮನುಷ್ಯ ಅಂದರೆ ಜಗತ್ತಿನಲ್ಲಿರುವಂಥ ಎಲ್ಲ ಮನುಷ್ಯರಿಗೂ ಆ ಪದ ಅನ್ವಯಿಸುತ್ತೆ. ರೂಢಿಯಿಂದ ಬಂದಿರುವಂಥದ್ದು. ನೋಡಿ, ಬೆಕ್ಕು ನಿರ್ದಿಷ್ಟವಾದ ಯಾವುದೇ ಒಂದನ್ನು ಸೂಚಿಸೋದಿಲ್ಲ, ಇಡೀ ಸಮೂಹವನ್ನು ಸೂಚಿಸ್ತಾ ಇರುತ್ತದೆ. ಸಮೂಹಕ್ಕೆ ಅನ್ವಯ ಆಗುತ್ತೆ. ಬೆಕ್ಕು, ನಾಯಿ, ಹಸು, ಪುಸ್ತಕ, ಹುಲಿ ಮತ್ತು ದೇಶ, ರಾಜ್ಯ, ಗ್ರಾಮ, ಈ ಎಲ್ಲ ಪದಗಳು ಕೂಡ ರೂಢಿಯಿಂದ ಬಂದಿರುವಂಥವು. ಅದಕ್ಕಾಗಿಯೇ ರೂಢಿಯಿಂದ ಬಂದ ನಾಮವಾಚಕಗಳನ್ನು ನಾವು ರೂಢನಾಮಗಳು ಅಂತ ಹೇಳಿ ಕರೀತೀವಿ. ನಿಮಗೆ ಇನ್ನೂ ಸ್ಪಷ್ಟ ಮಾಡ್ಬೋದಾದರೆ, ಈಗ ಪಕ್ಷಿ ಅನ್ನುವಂಥ ಪದವನ್ನು ತೆಗೆದುಕೊಳ್ಳೋಣ. ಪಕ್ಷಿಗಳಲ್ಲಿ ಎಷ್ಟು ಬಗೆಗಳಿದೆ ಅಲ್ವಾ? ಗುಬ್ಬಚ್ಚಿ ಇದೆ, ಕಾಗೆ ಇದೆ, ನವಿಲು ಇದೆ, ಗಿಳಿ ಇದೆ, ಪಾರಿವಾಳ ಇದೆ. ನಾವು ಯಾವುದು ಅದನ್ನು ನಿರ್ದಿಷ್ಟವಾಗಿ ಇಂಥ ವರ್ಗಕ್ಕೆ ಸೇರಿರ್ತಕ್ಕಂಥ ಪಕ್ಷಿ ಅಂತ ಹೇಳ್ತಾ ಇಲ್ಲ, ಪಕ್ಷಿ ಅಂತ ಹೇಳ್ತಾ ಇದ್ದೀವಿ. ಇಡೀ ಪಕ್ಷಿ ಸಂಕುಲದ ಯಾವ ಪಕ್ಷಿಗಾದರೂ ಕೂಡ ಈ ಪದ ಅನ್ವಯಿಸುತ್ತೆ. ರೂಢಿಯಿಂದ ಬಂದಿರೋದು ಪಕ್ಷಿ ಅದು ಅಷ್ಟೇ. ಸೊ ಹೀಗೆ ಇಡೀ ಒಂದು ಸಮೂಹವನ್ನು ಸೂಚಿಸುವ ರೀತಿಯಲ್ಲಿ ಮನುಷ್ಯ ಆ ಪದಗಳಿಗೆ ಅರ್ಥವನ್ನು ಕೊಟ್ಟಿದ್ದಾನೆ. ಹಾಗಾಗಿ ಅವುಗಳನ್ನು ರೂಢನಾಮಗಳು ಅಂತ ಹೇಳಿ ಕರೀತೀವಿ. ಇದರ ಮುಂದಿನ ಅಂಶಕ್ಕೆ ಹೋದರೆ ಮೇಲಿನ ಮಾತು ಇನ್ನೂ ನಮಗೆ ಸ್ಪಷ್ಟ ಆಗ್ಬೋದು. ನೋಡಿ, ಎರಡನೆಯದು ಅಂಕಿತನಾಮ. ಅಂಕಿತ ಅಂದರೂ ಕೂಡ ಹೆಸರು ಅಂತ, ನಾಮ ಯಾವುದಾದರೂ ವ್ಯಕ್ತಿ ಅಥವಾ ಸ್ಥಳಕ್ಕೆ ನಾವು ಕರೆಯುವ ಅಥವಾ ಸೂಚಿಸುವ ಅಥವಾ ಇಟ್ಟ ಹೆಸರೇ ಅಂಕಿತನಾಮಗಳು. ಒಬ್ಬ ವ್ಯಕ್ತಿ ಇದ್ದಾರೆ, ನನ್ನ ಎದುರಿಗೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ, ಮನುಷ್ಯ ಆತ. ಮನುಷ್ಯ ಅನ್ನುವಂಥದ್ದು ರೂಢನಾಮ. ಈಗ ಸಾವಿರಾರು ಜನ ಮನುಷ್ಯರಿದ್ದಾರೆ. ಆ ಮನುಷ್ಯರಲ್ಲಿ ನಿರ್ದಿಷ್ಟವಾಗಿ ಇದೇ ವ್ಯಕ್ತಿ ನನಗೆ ಬೇಕು ಅಂತ ನಾನು ಗುರುತಿಸಬೇಕಲ್ವಾ? ಅದಕ್ಕೆ ನಾನು ಆ ವ್ಯಕ್ತಿಗೆ ಒಂದು ಹೆಸರನ್ನು ಕೊಟ್ಟಿದ್ದೇನೆ, ವಿನಯ್ ಅಂತ. ನೋಡು, ವಿನಯ ಅನ್ನುವಂಥದ್ದು ಇತರ ವ್ಯಕ್ತಿಗಳಿಂದ, ಇತರ ಮನುಷ್ಯರಿಂದ ಬೇರ್ಪಡಿಸಿ ನಿರ್ದಿಷ್ಟವಾಗಿ ಇದೇ ವ್ಯಕ್ತಿ ಅಂತ ಸೂಚಿಸುತ್ತೆ. ಅಂದರೆ ಒಂದು ಗುಂಪಿನಿಂದ ವಸ್ತು, ವಿಷಯ, ಪ್ರಾಣಿ, ಮನುಷ್ಯನನ್ನು ಪ್ರತ್ಯೇಕವಾಗಿ ಗುರುತಿಸುವ ಉದ್ದೇಶದಿಂದ ಇಟ್ಟ ಹೆಸರುಗಳನ್ನು ನಾವು ಅಂಕಿತನಾಮಗಳು ಅಂತ ಕರೀತೀವಿ. ನೋಡಿ, ಇದು ಪೆನ್, ನಾನು ತೋರಿಸ್ತಾ ಇದ್ದೇನೆ. ಇದು ಪೆನ್. ಪೆನ್ ಅನ್ನುವ ಲೇಖನಿ ಅಥವಾ ಪೆನ್ನು, ಲೇಖನಿ ಅನ್ನುವಂಥದ್ದು ರೂಢನಾಮ. ಇದು ಮಾರ್ಕರ್ ಪೆನ್. ಇದು ನೋಡು, ಮಾರ್ಕರ್ ಅನ್ನುವಂಥದ್ದು ಇಟ್ಟ ಹೆಸರು. ಅದು ನಿರ್ದಿಷ್ಟ ಉಳಿದ ಪೆನ್ನುಗಳಿಂದ ಇದನ್ನು ಬೇರ್ಪಡಿಸಿ ಹೇಳ್ತದೆ. ಅದೇ ರೀತಿಯಾಗಿ ಈಗ ರಾಜು ಅನ್ನುವ ಹೆಸರನ್ನು ಗಮನಿಸಿ. ಈಗ ರಾಜು, ಈಗ 100 ಜನ ಮಕ್ಕಳಿದ್ದಾರೆ ತರಗತಿಯಲ್ಲಿ ಅಂತ ಗಮನಿಸೋಣ, ವಿದ್ಯಾರ್ಥಿಗಳೇ. ವಿದ್ಯಾರ್ಥಿ ಅನ್ನುವಂಥದ್ದು ವಿದ್ಯಾರ್ಥಿಗಳು ಅನ್ನುವಂಥದ್ದು ರೂಢನಾಮ. ಆ ವಿದ್ಯಾರ್ಥಿಗಳಲ್ಲಿ ನಿರ್ದಿಷ್ಟವಾಗಿ ನನಗೆ ಒಬ್ಬ ವಿದ್ಯಾರ್ಥಿಯನ್ನು ಗುರುತಿಸಬೇಕಾಗಿದೆ. ಆ ವ್ಯಕ್ತಿಗೆ ನಾವು ರಾಜು ಅಂತ ಹೆಸರು ಕೊಟ್ಟಿದ್ದೀವಿ. ಸೊ ಆ ರಾಜು ಅನ್ನುವಂಥದ್ದು ಅಂಕಿತನಾಮ. ಸೊ ಹೀಗೆ ನಿರ್ದಿಷ್ಟ ಸಮೂಹದಲ್ಲಿ ಅಥವಾ ಒಂದು ಗುಂಪಿನಲ್ಲಿ ಇರುವಂಥ ವಸ್ತು ವಿಷಯಗಳನ್ನು ಬೇರ್ಪಡಿಸಿ ನಿಖರವಾಗಿ ನಿರ್ದಿಷ್ಟವಾಗಿ ಗುರುತಿಸುವ ಉದ್ದೇಶದಿಂದ ಇಟ್ಟ ಹೆಸರುಗಳನ್ನು ನಾವು ಅಂಕಿತನಾಮಗಳು ಅಂತ ಕರೀತೀವಿ. ಈಗ ಮತ್ತೊಂದು ಉದಾಹರಣೆಯನ್ನು ನಾವು ಗಮನಿಸೋದಾದರೆ, ಬೆಂಗಳೂರು ಅನ್ನುವ ಊರಿನ ಹೆಸರನ್ನು ಗಮನಿಸ್ಬೋದು. ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಊರುಗಳಿದ್ದಾವೆ. ಊರು ಅನ್ನುವಂಥದ್ದು ರೂಢನಾಮ.
ನಿರ್ದಿಷ್ಟವಾಗಿ ನಾವು ಬೆಂಗಳೂರು ಅಂತ ಕರೆದ್ರೆ ನಾವು ಅದಕ್ಕೆ ಇಟ್ಟಿರ್ತಕ್ಕಂಥ ಹೆಸರು, ಅದು ಆ ನಗರಕ್ಕೆ, ಆ ಪಟ್ಟಣಕ್ಕೆ ಇಟ್ಟಿರ್ತಕ್ಕಂಥ ಹೆಸರು. ಉಳಿದ ಪಟ್ಟಣಗಳಿಂದ ಈ ನಗರವನ್ನು ಪ್ರತ್ಯೇಕವಾಗಿ ಆ ಹೆಸರು ಸೂಚಿಸುತ್ತೆ. ಇಂಥ ಹೆಸರುಗಳನ್ನು ನಾವು ಅಂಕಿತ ನಾಮಗಳು ಅಂತ ಹೇಳಿ ಕರೀತೀವಿ. ಸೊ ಮುಂದಿನ ನಾಮಪದಗಳ ವರ್ಗೀಕರಣದಲ್ಲಿ ಮೂರನೆಯದು ಅನ್ವರ್ಥನಾಮ ಅಂತ. ಅನ್ವರ್ಥ ಅಂತ ಅಂದರೆ ಹೆಸರಿಗೂ ಆ ವ್ಯಕ್ತಿಗೂ ಒಂದು ನೇರ ಸಂಬಂಧ ಇರುತ್ತದೆ ಅಂತ ಅರ್ಥ. ಅನ್ವರ್ಥ ಅಂತಂದರೆ ಆ ವ್ಯಕ್ತಿಯ ಹೆಸರಿಗೆ ಒಂದು ಅರ್ಥ ಇರ್ತದಲ್ಲ, ಆ ಅರ್ಥಕ್ಕೂ ಆ ವ್ಯಕ್ತಿಯ ವ್ಯಕ್ತಿತ್ವಕ್ಕೂ ಅಥವಾ ಆ ವ್ಯಕ್ತಿಯ ನಡವಳಿಕೆಗೂ ಒಂದು ಸಂಬಂಧವನ್ನು ಸೂಚಿಸುತ್ತದೆ. ಉದಾಹರಣೆ ಗಮನಿಸಿದರೆ ಬಹುಶಃ ನಿಮಗೆ ಅದು ಸ್ಪಷ್ಟ ಆಗ್ಬೋದು. ಈಗ ಕುರುಡ ಅನ್ನುವಂಥ ಪದವನ್ನು ಗಮನಿಸಿ. ಕುರುಡ ಅಂತ ಅಂದರೆ ಬೇರೆ ವ್ಯಕ್ತಿಗಳಿಗೆ ಕಣ್ಣು ಇರುತ್ತದೆ, ದೃಷ್ಟಿ ಇರುತ್ತದೆ ಅಂತ ಅರ್ಥ. ಈ ವ್ಯಕ್ತಿಗೆ ದೃಷ್ಟಿ ಇಲ್ಲ ಅನ್ನುವಂಥದ್ದನ್ನು ಆ ಪದ ಸೂಚಿಸುತ್ತೆ. ಕುರುಡ ಅಂತಂದರೆ ದೃಷ್ಟಿ ಇಲ್ಲದವನು. ಸೊ ದೃಷ್ಟಿ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಆ ವ್ಯಕ್ತಿಗೆ ಆ ಹೆಸರನ್ನು ಆ ಹೆಸರಿನಿಂದ ಸಂಬೋಧನೆ ಮಾಡುವುದರಿಂದ ಅದು ಆ ವ್ಯಕ್ತಿಯ ಗುಣವನ್ನು, ಲಕ್ಷಣವನ್ನು ಸೂಚಿಸುತ್ತದೆ. ಹೀಗೆ ಒಬ್ಬ ವ್ಯಕ್ತಿಯ ಲಕ್ಷಣವನ್ನು ಸೂಚಿಸುವ ನಾಮಗಳಿಗೆ ಅನ್ವರ್ಥನಾಮಗಳು ಅಂತ ಕರೀತಾರೆ. ವಿದ್ವಾಂಸ ಅನ್ನುವಂಥ ಪದವನ್ನು ಅಥವಾ ಪಾಂಡಿತ್ಯವನ್ನು ಪಡೆದಿದ್ದರೆ ಅವರನ್ನು ವಿದ್ವಾಂಸ ಅಂತ ಕರೀತಾರೆ. ಆ ಹೆಸರಿಗೂ ಆ ವ್ಯಕ್ತಿಗೂ ಒಂದು ನೇರ ಸಂಬಂಧ ಇರುವುದರಿಂದ ಇದನ್ನು ಅನ್ವರ್ಥನಾಮ ಅಂತ ಕರೀತಾರೆ. ಕುಂಟ ಅಂತ ಬಳಸ್ತೀವಿ ಎಷ್ಟೋ ಸಲ. ಕುಂಟ ಅಂದರೆ ಎಳವಾಗಿರುವಂಥವನು, ಕಾಲು ಕುಂಟ್ತಾ ಇರ್ತಾನೆ. ಸೊ ಆ ಪದ ಆ ವ್ಯಕ್ತಿಯ ಶಾರೀರಿಕ ಗುಣವನ್ನು ಕೂಡ ಸೂಚಿಸುತ್ತೆ. ಶಾರೀರಿಕ ಗುಣ ಅಥವಾ ಅವನ ಬೌದ್ಧಿಕ ಗುಣವ ಯಾವುದಾದರೂ ಒಂದು ಗುಣದೊಂದಿಗೆ ಅದು ಸಹಸಂಬಂಧವನ್ನು ಹೊಂದಿದ್ದರೆ ಅದನ್ನು ನಾವು ಅನ್ವರ್ಥನಾಮ ಅಂತ ಹೇಳಿ ಕರಿತೀವಿ. ಇದಕ್ಕೆ ಇನ್ನಷ್ಟು ಉದಾಹರಣೆಗಳನ್ನು ಕೂಡ ನೀವು ಗಮನಿಸಬಹುದು. ಶಿಕ್ಷಕ ವೃತ್ತಿ ಮಾಡ್ತಾ ಇರೋದರಿಂದ ಅವರಿಗೆ ಶಿಕ್ಷಕ ಅಂತ ಕರೆಯೋದು, ಚಾಲಕ ವೃತ್ತಿಯನ್ನು ಮಾಡೋದರಿಂದ ಅವನಿಗೆ ಚಾಲಕ ಅಂತ ಕರೆಯೋದು, ಬಡಿಗೆ ಕೆಲಸ ಮಾಡ್ತಾ ಇದ್ದರೆ ಬಡಿಗೇರ ಅಂತ ಕರೆಯೋದು. ಸೊ ಆ ವೃತ್ತಿಗೂ ಆ ಹೆಸರಿಗೂ ಒಂದು ಅಂತರ್ಸಂಬಂಧವನ್ನು ಸೂಚಿಸುವ ಹಾಗೆ ಇದ್ದರೆ ಅವುಗಳನ್ನು ನಾವು ಅನ್ವರ್ಥನಾಮಗಳು ಅಂತ ಹೇಳಿ ಕರೀತೀವಿ. ಸೊ ನಾವು ಮುಂದಿನ ಅಂಶಕ್ಕೆ ಹೋಗೋದಾದರೆ ಗುಣವಾಚಕಗಳು ಅಂತ. ಗುಣವಾಚಕ, ಗುಣ ಅಂದರೆ ಒಂದು ವಸ್ತು ಅಥವಾ ಒಂದು ಪ್ರಾಣಿ ಅಥವಾ ಒಬ್ಬ ವ್ಯಕ್ತಿಯ ವೈಶಿಷ್ಟ್ಯತೆಯನ್ನು, ವಿಶೇಷತೆಯನ್ನು ಸೂಚಿಸುವಂಥದ್ದು. ಈಗ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಗುಲಾಬಿ ಅನ್ನುವಂಥ ಪದ. ನಾವು ಬರೇ ಗುಲಾಬಿ ಅಂತ ಹೇಳೋದಿಲ್ಲ, ಅನೇಕ ಸಂದರ್ಭಗಳಲ್ಲಿ ಕೆಂಪು ಗುಲಾಬಿ ಅಂತ ಹೇಳ್ತೀವಿ. ನೋಡಿ, ಹೂವು ಅಂತ ಮತ್ತೊಂದು ಉದಾಹರಣೆ ಅಂತಂದರೆ ಹೂವು ಅನ್ನುವಂಥ ಪದವನ್ನು ಗಮನಿಸೋಣ. ಬರೀ ಹೂವು ಅಂತಂದರೆ ನಮಗೆ ಹಲವು ಬಗೆಯ ಹೂವುಗಳು, 10 ಬಗೆಯ ಹೂವುಗಳು ನಮ್ಮ ಸ್ಮೃತಿ ಪಟಲದಲ್ಲಿ ನೆನಪಿಗೆ ಬರ್ತದೆ. ಆದರೆ ಕೆಂಪು ಹೂವು ಅಂತ ಹೇಳಿದಾಗ ಅಥವಾ ಬಿಳಿ ಹೂವು ಅಂತ ಹೇಳಿದಾಗ ಅದು ಎಂಥ ಹೂವು ಅನ್ನೋದನ್ನು ಸೂಚಿಸುತ್ತೆ. ಅದರ ಗುಣವನ್ನು ಹೇಳ್ತದೆ. ಅದರ ಗುಣ ಏನು? ಬಿಳಿ. ಅದರ ಗುಣ ಏನು? ಕೆಂಪು. ಕೆಂಪು ಹೂವು ಅಂತ ಹೇಳಿದಾಗ ಇಲ್ಲಿ ಕೆಂಪು ಅನ್ನುವಂಥದ್ದು ಆ ಹೂವಿನ ಗುಣವನ್ನು ಹೇಳೋದರಿಂದ ಅದು ಗುಣವಾಚಕ ಅನಿಸಿಕೊಳ್ಳುತ್ತದೆ. ಹೀಗೆ ಒಂದು ವಸ್ತು ವಿಷಯದ ವೈಶಿಷ್ಟ್ಯತೆಯನ್ನು ಅಥವಾ ಗುಣವನ್ನು ವಿವರಿಸುವಂಥ ಪದಗಳಿಗೆ ನಾವು ಗುಣವಾಚಕಗಳು ಅಂತ ಕರೀತೀವಿ. ಅದನ್ನು ವಾಕ್ಯದ ರೂಪದಲ್ಲಿ ನಾವು ಗಮನಿಸೋದಾದರೆ ವಸ್ತುಗಳ, ಪ್ರಾಣಿಗಳ ಗುಣ ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳೇ ಗುಣವಾಚಕಗಳು. ಉದಾಹರಣೆಗೆ
ಒಬ್ಬ ವ್ಯಕ್ತಿಯ ಗುಣ ಸ್ವಭಾವವನ್ನು ಹೇಳ್ತೀವಿ. ಅವನು ಹೇಗಪ್ಪ ಮನುಷ್ಯ ಅಂತ ಕೇಳಿದರೆ ತುಂಬ ಒಳ್ಳೆಯವನು ಸಾರ್ ಅಂತ ಹೇಳ್ತಾರೆ. ನೋಡು, ಒಳ್ಳೆಯದು ಅನ್ನುವಂಥದ್ದು ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಸೂಚಿಸ್ತದೆ. ಒಳ್ಳೆಯ ಅನ್ನುವಂಥದ್ದು ಇಲ್ಲಿ ಗುಣವಾಚಕ. ಅದೇ ರೀತಿ ಬೆಳಿಗ್ಗೆ ತಿಂದ ಊಟ ಚೆನ್ನಾಗಿತ್ತಾ ಅಂತಂದರೆ, ಇಲ್ಲ ಸರ್ ಊಟ ಚೆನ್ನಾಗಿರಲಿಲ್ಲ, ತುಂಬ ಕೆಟ್ಟದಾಗಿತ್ತು ಅಂತ ಅಂದರೆ, ನೋಡಿ ಆ ಊಟದ ಗುಣವನ್ನು ಕೆಟ್ಟದು ಅನ್ನುವ ಪದದಿಂದ ನಾವು ಸೂಚಿಸ್ತೇವೆ. ಆ ಊಟದ ಗುಣವನ್ನು ಸೂಚಿಸುತ್ತಲ್ವಾ, ಹೇಳುತ್ತಲ್ವಾ. ಇಲ್ಲಿ ಕೆಟ್ಟದು ಅನ್ನುವಂಥದ್ದು ಗುಣವಾಚಕ ಪದ. ಸೊ ನಿನ್ನ ಜೊತೆ ನಿಂದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಅಂದಾಗ ಅಣ್ಣ ಅಂತ ಹೇಳ್ತಾರೆ. ಅಣ್ಣಂದರಲ್ಲಿ ಒಬ್ಬರು ಇಬ್ಬರು ಮೂವರು ಈ ರೀತಿ ಕೂಡ ಇರಬಹುದು. ಯಾರವರು? ದೊಡ್ಡಣ್ಣ. ಅವನು ನನ್ನ ದೊಡ್ಡಣ್ಣ ಅಂತ ಹೇಳಿದಾಗ ಅಣ್ಣಂದರಲ್ಲೇ ಹಿರಿಯವನು ಅಂತ. ಸೊ ಇಲ್ಲಿ ದೊಡ್ಡ ಅನ್ನುವಂಥದ್ದು ಗುಣವಾಚಕ ಪದವಾಗಿ ಪ್ರಯೋಗ ಆಗುವುದನ್ನು ನಾವು ಗಮನಿಸಬಹುದು. ಹೀಗೆ ಒಳ್ಳೆಯ, ಕೆಟ್ಟ, ಹೊಸ, ಚಿಕ್ಕ, ಇದು ಎಂಥ ಮನೆ? ಇದು ಹೊಸ ಮನೆ. ಮನೆಯಲ್ಲಿ ಹಳೆ ಮನೆ ಇರ್ತದೆ ನೋಡಿ. ಆ ಮನೆಗಳಲ್ಲಿ ಇದು ಹೊಸದು ಹಳೆಯದು ಅನ್ನುವಂಥದ್ದನ್ನು ನಾವು ತಿಳಿಯಬೇಕಾದರೆ ಗುಣವಾಚಕ ಪದಗಳ ಬಳಕೆ ಅತ್ಯಂತ ಮುಖ್ಯ. ಅದು ಎಂಥ ಮನೆ? ಹೊಸ ಮನೆ. ಇಲ್ಲಿ ಹೊಸ ಅನ್ನುವಂಥದ್ದು ಗುಣವಾಚಕ. ಇಲ್ಲ ಅದ ಮನೆಯನ್ನು ಕಟ್ಟಿ ಬಹಳ ವರ್ಷಗಳಾಗಿದೆ ಅಂತ ಇದ್ದರೆ ಎಂಥ ಮನೆ ಅದು? ಅದು ಹಳೇ ಮನೆ. ಅದು ಮನೆಯ ಗುಣವನ್ನು ಸೂಚಿಸ್ತವೆ ಇಲ್ಲಿ. ಅದು ಹೊಸದು ಹಳೆಯದು ಅಂತ. ಹೀಗೆ ಹೊಸ, ಹಳೆಯ, ಕೆಟ್ಟ, ಒಳ್ಳೆಯ, ಬಿಳಿ, ನೀಲಿ ಇತ್ಯಾದಿ ವಸ್ತುವಿನ ಗುಣ ಸ್ವಭಾವವನ್ನು ತಿಳಿಸುವ ಪದಗಳನ್ನು ನಾವು ಗುಣವಾಚಕಗಳು ಅಂತ ಹೇಳಿ ಕರಿತೀವಿ. ಅದೇ ರೀತಿಯಲ್ಲಿ ಸಂಖ್ಯಾವಾಚಕ ಪದಗಳು ಕೂಡ ಬರ್ತವೆ. ನಾಮಪದಗಳಲ್ಲಿ ಸಂಖ್ಯೆಯನ್ನು ಸೂಚಿಸುವಂಥದ್ದು 1, 3, 5, 6, 10, 20, 50, 100, 1000, ಲಕ್ಷ, ಕೋಟಿ ಹೀಗೆ ಸಂಖ್ಯೆಯನ್ನು ಸೂಚಿಸುವ ಪದಗಳಿಗೆ ಸಂಖ್ಯಾವಾಚಕಗಳು ಅಂತ ಹೇಳಿ ಕರಿತೀವಿ. ಇನ್ನು ಪರಿಮಾಣ ಸೂಚಕ ವಾಚಕಗಳು ಅಂತ ಹೇಳಿ ನಾಮಪದಗಳಲ್ಲಿ ಇನ್ನೊಂದು ಪ್ರಕಾರ ಇದೆ. ವಸ್ತುಗಳ ಅಳತೆ, ಪರಿಮಾಣ, ಗಾತ್ರಗಳನ್ನು ತಿಳಿಸುವ ಶಬ್ದಗಳೇ ಪರಿಮಾಣ ವಾಚಕಗಳು ಅಥವಾ ಪರಿಮಾಣ ಸೂಚಕ ಪದಗಳು ಅಂತ ಕರೀತೀವಿ. ಉದಾಹರಣೆಗೆ ಅಷ್ಟು, ಇಷ್ಟು, ಎಷ್ಟು, ಹೆಚ್ಚು, ಕಡಿಮೆ, ಹಲವು, ಅನೇಕ, ತುಂಬ, ಜಾಸ್ತಿ ಇವೆಲ್ಲವೂ ಕೂಡ ಆ ಪರಿಮಾಣವನ್ನು, ಒಂದು ಅಳತೆಯನ್ನು ಸೂಚಿಸುವಂಥವು. ಹೀಗೆ ಒಂದು ವಸ್ತು ವಿಷಯಗಳ ಒಂದು ಪರಿಮಾಣ ಅಥವಾ ಗಾತ್ರ ಇತ್ಯಾದಿ ಗುಣಲಕ್ಷಣಗಳನ್ನು ಅಥವಾ ಅದರ ಸ್ವಭಾವವನ್ನು ತಿಳಿಸುವ ಪದಗಳಾಗಿದ್ದರೆ ಅವುಗಳನ್ನು ನಾವು ಪರಿಮಾಣವಾಚಕ ಪದಗಳು ಅಂತ ಕರೀತೀವಿ. ಒಂದೆರಡು ಉದಾಹರಣೆಗಳ ಮೂಲಕ ಅದನ್ನು ಮತ್ತಷ್ಟು ನಾವು ಸ್ಪಷ್ಟ ಮಾಡಿಕೊಳ್ಳೋದಾದರೆ, ಆ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಭಾಗಿಯಾಗಿದ್ದರು ಅಂತ ಅಂದರೆ ಹಲವು ಜನ ಭಾಗಿಯಾಗಿದ್ದರು ಅಂತ ಹೇಳ್ತೀವಿ. ಹಲವು ಜನ. ನಿನ್ನೆ ನಡೆದ ಮದುವೆಗೆ ಎಷ್ಟು ಜನ ಬಂದಿದ್ದರು ಅಂತ ಕೇಳಿದರೆ ಕಡಿಮೆ ಜನ ಬಂದಿದ್ದರು ಅಂತ. ನೋಡು, ಈ ಎರಡೂ ವಾಕ್ಯಗಳಲ್ಲಿ ಬಳಕೆ ಮಾಡಿದಂಥ ಪದಗಳನ್ನು ಗಮನಿಸಿ. ನಿನ್ನೆ ನಡೆದ ಮದುವೆಗೆ ಕಡಿಮೆ ಜನ ಬಂದಿದ್ದರು, ಇಲ್ಲಿ ಕಡಿಮೆ ಅನ್ನುವಂಥ ಪದ. ಆ ಕಾರ್ಯಕ್ರಮಕ್ಕೆ ಹಲವು ಜನ ಬಂದಿದ್ದರು ಅನ್ನೋದರಲ್ಲಿ ಹಲವು ಅನ್ನುವಂಥ ಪದ ಒಂದು ಪರಿಮಾಣವನ್ನು ಸೂಚಿಸುತ್ತದೆ. ಇನ್ನು ಈ ವಸ್ತು ವಿಷಯಗಳಿಗೆ ಬಂದಂಥ ಸಂದರ್ಭದಲ್ಲಿ ಆ ಪಾತ್ರೆ ಎಷ್ಟು ಅಗಲವಾಗಿದೆ ಅಂತಂದರೆ ತುಂಬ ಅಗಲವಾಗಿದೆ ಅಂತ ಬಳಸುವುದು, ತುಂಬ ಅಂತ ಬಳಸುವುದು. ಸೊ ದೊಡ್ಡದು ಅಂತ ಈ ಗುಣವಾಚಕಗಳು ಕೂಡ ಹೌದು.
ಆದರೆ ಅದು ಪರಿಮಾಣವನ್ನು ಕೂಡ ಸೂಚಿಸುತ್ತೆ ಅನ್ನುವಂಥದ್ದನ್ನು ನಾವು ನೆನಪಿಡಬೇಕು. ಎಷ್ಟು ಜನ ಬಂದಿದ್ದರು, ಅಷ್ಟು ಹೊತ್ತಿಗೆ ಹೋಯಿತಾ ಅದು, ಅಷ್ಟು ಅಂತ ಬಳಸುವುದು, ಇಷ್ಟು ಅಂತ ಬಳಸುವುದು, ಇವೆಲ್ಲವೂ ಕೂಡ ಪರಿಮಾಣವಾಚಕಗಳು ಅಂತ ಹೇಳಿ ಕರೆಯಲ್ಪಡುತ್ತವೆ. ಅದೇ ರೀತಿಯಾಗಿ ಪ್ರಕಾರವಾಚಕಗಳು ಅನ್ನುವ ಇನ್ನೊಂದು ವಿಭಾಗವನ್ನು ಗುರುತಿಸ್ತಾರೆ. ವಸ್ತುಗಳ ಪ್ರಕಾರ, ಸ್ಥಿತಿ, ರೀತಿಗಳನ್ನು ತಿಳಿಸುವ ಶಬ್ದಗಳೇ ಪ್ರಕಾರವಾಚಕಗಳು. ಇಂತಹ, ಅಂತಹ, ಅಂಥವರು, ಇಂಥವರು, ಇವೆಲ್ಲವೂ ಪ್ರಕಾರ. ಎಂಥವರಪ್ಪ ಅವರು? ಅಂಥವರು, ಇಂಥವರು. ಇದೂ ಕೂಡ ಎಲ್ಲೋ ಆ ವ್ಯಕ್ತಿಯ ಗುಣವನ್ನು ಸೂಚಿಸುತ್ತದೆ ಅನ್ನೋದನ್ನು ನಾವು ಮರೆಯಬಾರದು. ಮತ್ತೊಂದು ಪ್ರಕಾರ ದಿಗ್ವಾಚಕಗಳು ಅಂತ. ದಿಕ್ ಅನ್ನುವ ಪದ ಅದು ಸಂಯುಕ್ತ ಪದ ಆಗುವಾಗ, ಸಂಧಿ ಪದ ಆಗುವಾಗ ದಿಗ್ವಾಚಕ ಆಗಿದೆ. ದಿಕ್ ಪ್ಲಸ್ ವಾಚಕ, ದಿಗ್ವಾಚಕ. ಆದೇಶ ಕಚಡ ತಪಗಳಿಗೆ ಗಜಡ ತಪಗಳ ಆದೇಶವಾಗಿ ಬರ್ತದೆ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಆದೇಶ ಆಗಿರುವಂಥದ್ದು. ದಿಕ್ ಅಂದರೆ ದಿಕ್ಕು ಅಂತ, ದೆಸೆ ಅಂತ ಅರ್ಥ. ದಿಕ್ಕುಗಳ ಹೆಸರುಗಳನ್ನು ಸೂಚಿಸುವ ಶಬ್ದಗಳೇ ದಿಗ್ವಾಚಕಗಳು. ಉದಾಹರಣೆಗೆ ಮೂಡಣ, ಪಡುವಣ, ಬಡಗಣ, ತೆಂಕಣ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಮೇಲೆ, ಕೆಳಗೆ, ಆ ಕಡೆ, ಈ ಕಡೆ, ಹಿಂದುಗಡೆ, ಮುಂದುಗಡೆ, ಹೀಗೆ ಒಂದು ದಿಕ್ಕನ್ನು ಸೂಚಿಸುವ ಪದವನ್ನು ನಾವು ದಿಕ್ವಾಚಕ ಪದ ಅಂತ ಹೇಳಿ ಕರಿತೀವಿ. ಇದಾದ ಮೇಲೆ ಭಾವನಾಮಗಳು ಅಂತ. ವಸ್ತು ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದಗಳೇ ಭಾವನಾಮಗಳು ಅಂತ. ಒಂದು ವಸ್ತು ಅಥವಾ ಕ್ರಿಯೆಯ ಭಾವವನ್ನು ತಿಳಿಸುವಂಥವು. ಉದಾಹರಣೆಗಳನ್ನು ಗಮನಿಸಿದರೆ ನಿಮಗೆ ಅರ್ಥ ಆಗ್ಬೋದು. ಹಿರಿಮೆ, ಬಿಳಿಪು, ಮಾಟ, ಓಟ, ನೋಟ, ಕೆಂಪು ಇತ್ಯಾದಿ. ಈ ಪದಗಳು ಅವುಗಳ ಗುಣವನ್ನು ಅಥವಾ ಅವುಗಳ ಭಾವವನ್ನು ಸೂಚಿಸುತ್ತೆ. ಹಾಗಾಗಿ ಇವುಗಳನ್ನು ನಾವು ಭಾವನಾಮಗಳು ಅಂತ ಹೇಳಿ ಕರಿತೀವಿ. ಇನ್ನು ಇದರಲ್ಲೇ ಮತ್ತೊಂದು ಪ್ರಕಾರ ಸರ್ವನಾಮಗಳು. ಸರ್ವನಾಮ ಅಂತ ಅಂದರೆ ನಾಮಪದಗಳ ಬದಲಿಗೆ ಅಥವಾ ನಾಮಪದಗಳ ಜಾಗದಲ್ಲಿ ಪ್ರಥಮ, ದ್ವಿತೀಯ ಅಥವಾ ತೃತೀಯ ಸರ್ವನಾಮಗಳನ್ನು ಬಳಸಿದರೆ ಅವುಗಳನ್ನು ನಾವು ಸರ್ವನಾಮಗಳು ಅಂತ ಹೇಳಿ ಕರಿತೀವಿ. ನಾಮಪದಗಳ ಸ್ಥಾನದಲ್ಲಿ ಬಂದು ಅವುಗಳ ಬದಲಾಗಿ ಬಳಸಲ್ಪಡುವ ಪದಗಳೇ ಸರ್ವನಾಮಗಳು. ಉದಾಹರಣೆಗೆ ನಾನು, ನಾವು, ನೀನು, ನೀವು, ಅವನು, ಅವಳು, ಅವರು, ಅದು, ಅವು ಇತ್ಯಾದಿ. ತಾನು ಅನ್ನುವಂಥದ್ದು ಕೂಡ ತಾನು, ತಾವು. ಹೀಗೆ ಒಬ್ಬ ವ್ಯಕ್ತಿ ಅಥವಾ ಒಂದು ಪ್ರಾಣಿ ಅಥವಾ ಪ್ರಾಣಿ ಇವುಗಳ ಬದಲಿಗೆ, ಹೆಸರಿನ ಬದಲಿಗೆ ಈ ಪ್ರಥಮ, ದ್ವಿತೀಯ, ತೃತೀಯ ನಾಮಗಳನ್ನು, ಸರ್ವನಾಮಗಳನ್ನು ಬಳಸಿದರೆ ಅವುಗಳನ್ನು ನಾವು ಸರ್ವನಾಮ ಪದಗಳು ಅಂತ ಹೇಳಿ ಕರಿತೀವಿ. ಇದರಲ್ಲಿ ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಪುರುಷಾರ್ಥಕ ಸರ್ವನಾಮ ಅಂತ ಹೇಳಿ 3 ಪ್ರಕಾರಗಳನ್ನು ವೈಯಾಕರಣಿಗಳು ಗುರುತಿಸ್ತಾರೆ. ಆತ್ಮಾರ್ಥಕ ಸರ್ವನಾಮ ಅಂತ ಅಂದರೆ ತನಗೆ ತಾನೇ
ಸೂಚಿಸಿಕೊಳ್ಳುವಂಥದ್ದು, ಹೇಳಿಕೊಳ್ಳುವಂಥದ್ದು, ತನ್ನನ್ನೇ ಸೂಚಿಸುವಂಥದ್ದು ಅಂತ. ಅದು ಬೇರೆ ಬೇರೆ ಸಂದರ್ಭಗಳಲ್ಲಿ ಅದು ಮೂರನೇ ವ್ಯಕ್ತಿಯನ್ನು ಕೂಡ ಸೂಚಿಸುವ ಅರ್ಥದಲ್ಲಿ ಬಳಕೆಯಾಗುವಂಥದ್ದು ಕೂಡ ರೂಢಿಯಲ್ಲಿ ಇದೆ. ಇಲ್ಲಿ ಸದ್ಯದ ಮಟ್ಟಿಗೆ ಆತ್ಮಾರ್ಥಕ ಸರ್ವನಾಮ ಅಂತಂದರೆ ತಾನು, ತಾವು, ತನ್ನ, ತಮ್ಮ ಈ ರೀತಿಯಾಗಿ ಬಳಸುವ ಸರ್ವನಾಮಗಳೇ ಆತ್ಮಾರ್ಥಕ ಸರ್ವನಾಮಗಳು. ಪ್ರಶ್ನಾರ್ಥಕ ಸರ್ವನಾಮ ಅಂತ ಅಂದರೆ ಯಾರು, ಯಾವುದು. ಪ್ರಶ್ನಾರ್ಥಕ ಸರ್ವನಾಮ ಅಂತಂದರೆ ಆ ಪದಗಳು ಪ್ರಶ್ನೆ ಮಾಡುವುದನ್ನು, ಪ್ರಶ್ನೆಯ ಸೂಚನೆಯನ್ನು ಸೂಚಿಸುತ್ತವೆ. ಉದಾಹರಣೆಗೆ ಯಾರು, ಏನು, ಯಾವುದು, ಎಲ್ಲಿ, ಹೇಗೆ, ಯಾವಾಗ, ಎಲ್ಲಿಂದ, ಹೀಗೆ ಪ್ರಶ್ನೆಯನ್ನು ಸೂಚಿಸುವ ಅರ್ಥವುಳ್ಳ ಪದಗಳನ್ನು ನಾವು ಪ್ರಶ್ನಾರ್ಥಕ ಸರ್ವನಾಮಗಳು ಅಂತ ಹೇಳಿ ಕರೀತೀವಿ. ಮೂರನೆಯದು ಪುರುಷಾರ್ಥಕ ಸರ್ವನಾಮ. ನೀನು, ನಾನು, ನೀವು, ನಾವು ಈ ರೀತಿ ಪ್ರಥಮ, ಮಧ್ಯಮ, ಪುರುಷಾರ್ಥವಾಗಿ ಬಳಸುವ ಸರ್ವನಾಮಗಳೇ ಪುರುಷಾರ್ಥ ಸರ್ವನಾಮಗಳು. ಇದರಲ್ಲಿ ಅವನು, ಅವರು ಅನ್ನುವ ಪದಗಳನ್ನು ನಾವು ಸೇರಿಸಿಕೊಳ್ಳುತ್ತೇವೆ. ಹೀಗೆ ನಾಮಪದಗಳಲ್ಲಿ ಮುಖ್ಯವಾಗಿ ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಪುರುಷಾರ್ಥಕ ಸರ್ವನಾಮ ಅನ್ನುವ 3 ಪ್ರಕಾರಗಳನ್ನು ಗಮನಿಸಬಹುದು.